ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಮಗಳ ಬರ್ತ್ಡೇ ಸರ್ಪ್ರೈಸ್ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಗಾಯ್ಸ್, ಇವತ್ತು ನಾನು ಮಗಳ ಬರ್ತ್ಡೇ, ಹಾಗಾಗಿ ಬರ್ತ್ಡೇಗೆ ಕೇಕ್ ಕಟ್ ಮಾಡಲ್ಲ ಅಂತ ಹೇಳಿದ್ದೀನಿ. ಅವಳ ರಿಯಾಕ್ಷನ್ ಹೇಗಿರ್ತೈತೆ ಅಂತ ನೋಡೋಣ ಒಂದ್ಸರಿ. ಅದಾದಮೇಲೆ ನಾನಿವತ್ತು ಕೇಕ್ ಆರ್ಡ್ರ್ ಮಾಡೋಕ್ಕೆ ಹೋಗ್ತೀನಿ. ಅವಳು ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಬೇಕು. ಬಟ್ ಅವಳಿಗೆ ಹೇಳಿಲ್ಲ ಕೇಕ್ ಕಟ್ ಮಾಡಲ್ಲ ಈ ಸರಿ ಅಂತಲೇ ಹೇಳಿರೋದು. ಓಕೆ ಅಮ್ಮ ಅಂತ ಹೇಳಿದ್ದಾಳೆ. ಅವಳ ರಿಯಾಕ್ಷನ್ ಹೇಗಿರ್ತೈತೆ ಅಂತ ಸಂಜೆ ನೋಡೋಣ, ಓಕೆನಾ? ಈ ವರ್ಷ ಬರ್ತ್ಡೇಗೆ ಕೇಕ್ ಕಟ್ ಮಾಡೋಕ್ಕಾಗಲ್ಲ ಮಗಳೇ ಅಂತಲೇ ಹೇಳಿದ್ದೀವಿ. ಓಕೆ ಅಂತ ಹೇಳ್ಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ಗೆ ಚಾಕ್ಲೇಟ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಬೇಡಮ್ಮ, ಸ್ಕೂಲ್ ಚಾಕ್ಲೇಟ್ ಒಂದು ಕೊಡಿಸು ಸಾಕು ಅಂತ ಹೇಳಿದ್ಲು. ನಾವು ಕೂಡ ಅದೇ ರೀತಿ ಕೊಡಿಸಿದ್ದೀವಿ. ಸಾಕು ಅಂತ ಹೇಳಿದ್ಮೇಲೆ ಇನ್ನಷ್ಟೇ ಅಂದ್ಬಿಟ್ಟು ಸುಮ್ಮನೆ ಹೋಗಿರ್ತಾಳೆ. ಇವಾಗ ನಾನು ನಮ್ಮ ಅಕ್ಕ ನಮ್ಮ ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಕೇಕ್ ತರಿಸಿ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ. ನೋಡೋಣ ಅವಳು ಖುಷಿ ಯಾವ ಥರ ಇರ್ತೈತೆ. ನನ್ನ ಮಗಳ ಹೆಸರು ಖುಷಿ, ಎಲ್ಲರೂ ಕೂಡ ವಿಶ್ ಮಾಡಿ. ಯಾವ ಥರ ಖುಷಿ ಪಡ್ತಾಳೆ ನನ್ನ ಮಗಳು ಅಂತ ಹೇಳಿ ನೋಡಬೇಕು ಅನ್ನೋದೇ ಆಸೆ ನನಗೆ. ಈ ಸರಿ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡ್ತೀವಿ. ಕಟ್ ಮಾಡಲ್ಲ ಅಂತ ಹೇಳಿ ಬಿಟ್ಟಿರ್ತೀರಿ, ಅವರ ಆಸೆ ಏನೂ ಇರಲ್ಲ. ಬಟ್ ನಾವು ಅವರು ಖುಷಿಯಾಗೋ ಥರ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾರೋ ಅಂತ ಇವತ್ತು ವ್ಲಾಗಲ್ಲಿ ನೋಡೋಣ ಫ್ರೆಂಡ್ಸ್. ಹಾಯ್ ಹಲೋ ಗಾಯ್ಸ್, ನೋಡಿ ಇವತ್ತು ಇರೋದ್ರಲ್ಲಿ ಖುಷಿ ಪಡೋದು ಅಂದರೆ ಇದೆ. ಯಾವುದೇ ರೀತಿ ನಾವು ಸೆಲೆಬ್ರೇಷನ್ನು ಪಾರ್ಟಿಯಾಲು ಎಲ್ಲ ಹೋಗಿ ಸೆಲೆಬ್ರೇಷನ್ ಮಾಡ್ಕೊತಾ ಇಲ್ಲ. ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ. ನಾನು ಈ ಥರ ಡೆಕೋರೇಷನ್ ಮಾಡಿದ್ದೆ, ಬಟ್ ನನ್ನ ಮಗಳು ಗೊತ್ತಿರಲಿಲ್ಲ ಈ ಥರ ಮಾಡ್ತೀನಿ ಅಂತ. ಟ್ಯೂಷನ್ಗೆ ಹೋಗಿ ಬರೋಷ್ಟರೊಳಗೆ ನಾವು ಈ ಥರ ರೆಡಿ ಮಾಡಿದ್ರಿ. ಆಮೇಲೆ ಬಂದು ಖುಷಿ ಪಟ್ಲು. ತುಂಬ ಅಂದರೆ ತುಂಬಾ ಖುಷಿ. ಮಾಡೋಷ್ಟು ಕೇಕ್ ಕಟ್ ಮಾಡೋಷ್ಟು ಪ್ಲ್ಯಾನ್ ಇದ್ದಿರಲಿಲ್ಲ. ನಮ್ಮ ಅಕ್ಕ ಹೇಳಿದ್ರಲ್ಲ ಬೆಳಗ್ಗೆನೇ ಕಾಸು ಕೊಟ್ಬಿಟ್ಟು ಹೋಗಿದ್ರು. ನಾವು ಸಿಂಪಲಾಗಿರಲಿ ಬೇಡ ಅಂತ ಇದ್ವಿ. ಅವಳು ಬೇಡ ಅಂದ್ಕೊಂಡಿದ್ಲು ನನ್ನ ಮಗಳು. ಹಾಗಾಗಿ ನಮ್ಮ ಅಕ್ಕ ಮಗ ಇಬ್ಬರೂ ಕೇಕ್ ತೊಗೊಬಂದರು. ಮತ್ತು ಇನ್ನು ದೊಡ್ಡದು ಕೇಕು, ಇದು 1 kg ಕೇಕು, ಇದು ನಮ್ಮ ಅಕ್ಕ ಕೊಡಿಸಿರೋದು. ಚಿಕ್ಕದು ಹನಿ ಕೇಕ್ ಬಂದು ನಮ್ಮ ಅಕ್ಕನ ಮಕ್ಕಳು ತೊಗೊಬಂದಿರೋದು. ನಾವು ಕಟ್ ಮಾಡಲ್ಲ ಅಂತ ಹೇಳಿ ನನ್ನ ನಂಬಲ್ಲ ನಮ್ಮ ಅಕ್ಕನ ಮಕ್ಕಳು. ಯಾಕಂತ ಹೇಳಿದ್ರೆ ದುಡ್ಡು ಇಸ್ಕೊಂಡು ನಾನೇನು ಕೊಡಿಸಿರಲ್ಲ, ಬಟ್ಟೆಗಳಿಗಷ್ಟೇ ಎಷ್ಟೋ ಸರಿ ದುಡ್ಡು ಇಸ್ಕೊಂಡು ಕೊಡಿಸಿರಲ್ಲ. ಹಂಗಾಗಿ ಅವ್ರು ನನ್ನ ನಂಬ್ದಿರ ಮತ್ತು ಅವರು ತೊಗೊಬಂದರು ಕೇಕು. ಸಿಂಪಲಾಗಿ ಕಟ್ ಮಾಡ್ತಾನೆ ಅಂತ ಹೇಳಿ. ಇವತ್ತಿನ ಬಟ್ಟೆಗಳು ಈ ಥರ ಇತ್ತು. ನನ್ನ ಮಗಳದು ಡ್ರೆಸ್ಸು. ಇನ್ನು ನನ್ನ ಮಗಳಿಗೆ ತುಂಬ ಖುಷಿ ಆಯ್ತು ಈ ಥರ ಎಲ್ಲ ಮಾಡೋದು. ಅಮ್ಮ ಸಿಂಪಲಾಗಿ ಮಾಡ್ತೀನಿ ಅಂತ ಹೇಳಿ ಗ್ರ್ಯಾಂಡಾಗೆ ಆಗ್ಬಿಡ್ತಲ್ಲಮ್ಮ ನನ್ನ ಬರ್ತಡೇ ಅಂತ ಖುಷಿ ಪಡ್ತಾ ಇದ್ಲು. ನನಗಂತೂ ಖುಷಿ ಆಯಿತು. ಇನ್ನು ನಮ್ಮ ಅಕ್ಕನ ಮಕ್ಕಳು ಬಂದರು. ಬಂದು ಕೇಕ್ ತೊಗೊಂಡು ಕೇಕ್ ಕಟಿಂಗೆಲ್ಲ ಮಾಡ್ತಾಯಿದ್ವಿ. ಖುಷಿ ಆಯಿತು. ಈ ವರ್ಷ ನನ್ನ ಮಗಳು 10 ವರ್ಷ 9 ವರ್ಷ ಕಂಪ್ಲೀಟಾಗಿ 10 ವರ್ಷಕ್ಕೆ ಬೀಳ್ತಾ ಇದೆ ಇವಾಗ. ನಾನು 10 ವರ್ಷದ ಮಗಳು. ನನ್ನ ಮಗಳು ವಿಶ್ ಹ್ಯಾಪಿ ಬರ್ಡೇ ಖುಷಿ. ನನ್ನ ಮಗಳಿಗೆ ವಿಶ್ ಮಾಡಿರಿ, ಎಲ್ಲರೂ ಕೂಡ ಮೆಸೇಜ್ ಮಾಡಿದ್ವಿ. ಹಾಗೆ 10 ವರ್ಷಕ್ಕೆ ಕಾಲಿಡ್ತಾ ಇದೆ ನನ್ನ ಮಗಳು. ತುಂಬ ಖುಷಿ ಆಯಿತು ನನಗೂ ಅಷ್ಟೇ. ನನ್ನ ಮಕ್ಕಳ ಖುಷಿನೇ ನನ್ನ ಖುಷಿ. ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ನನ್ನ ಮಕ್ಕಳ ಖುಷಿನೇ ನನ್ನ ಖುಷಿ ಅಷ್ಟೇ. ಅವ್ರು ಏನಾದರೂ ಕೇಳಲಿ, ಕಷ್ಟಪಟ್ಟಾದರೂ ತೊಗೊಡ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಅಪ್ಪ ಅಮ್ಮನೂ ಅಷ್ಟೇ, ಮಕ್ಕಳ ಖುಷಿನೇ ಅಪ್ಪ ಅಮ್ಮನ ಖುಷಿ ಆಗಿರ್ತೈತೆ. ಅದೇ ರೀತಿ ನಾವು ಕೂಡ ಈ ಥರ ಸಿಂಪಲಾಗಿ ನಾನು ಡೆಕೋರೇಷನ್ ಮಾಡಿದ್ದೆ. ಅದು ನಮ್ಮ ಪ್ರಕಾರ ಸಿಂಪಲ್ ಅಂತ ಹೇಳಿದ್ರು ಹೈಲೈಟಾಗಿ ಇತ್ತು ನನ್ನ ಮಕ್ಕಳ ಕಣ್ಣಿಗೆ. ಸಾಕು ಇಷ್ಟು ನನ್ನ ಮಕ್ಕಳಿಗೆ 10 ವರ್ಷ ಆಯಿತು. ಸ್ಟಾರ್ಟಿಂಗ್ ಎಲ್ಲರೂ ಅಷ್ಟೇ 1 3 ವರ್ಷ 5 ವರ್ಷ ಗ್ರ್ಯಾಂಡಾಗಿ ಮಾಡ್ತೀವಿ. ಅದಾದಮೇಲೆ ಸಿಂಪಲ್ ಮಾಡ್ಕೊಳೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ. ಬಟ್ ಹೋದ ವರ್ಷನೂ ಲೈಟಾಗೆ ಊರಿಂದ ನಮ್ಮ ಅಕ್ಕನ ಮಕ್ಕಳು ಕೇಕ್ ತಂದು ಕಟ್ ಮಾಡಿದರು. ನಮ್ಮ ಅಕ್ಕನ ಹುಷಾರಿದ್ದಿರಲಿಲ್ಲ, ಹಂಗಾಗಿ ಈ ವರ್ಷ ಅದೇ ಥರನೇ ಬೇಡ ಅಂತ ಹೇಳಿ ನಮ್ಮ ಅಕ್ಕ ದುಡ್ಡು ಕೊಟ್ಟರು. ಬೆಳಗ್ಗೆನೇ ಕಳಿಸಿದ್ರು ನನ್ನ ಮಗಳು. ಯಾಕಂದರೆ ನನ್ನ ಮಗಳನ್ನ ಎಲ್ಲರೂ ಇಷ್ಟಪಡ್ತಾರೆ. ಇರೋದೇ ಒಬ್ಬ ಮಗಳು. ನನಗೊಬ್ಬ ಮಗಳು ಅಂತ ಹೇಳಿದ್ರು ನಮ್ಮ ಅಕ್ಕವರು. ನಾವು 4 ಜನ ಹೆಣ್ಮಕ್ಳು, ಅವ್ರು ಯಾರಿಗೂ ಹೆಣ್ಮಕ್ಳಿಲ್ಲ. ನನ್ನ ಮಗಳು ಒಬ್ಬಳೇ ಹೆಣ್ಮಗು. ಹಂಗಾಗಿ ಇವಳಂದರೆ ಜಾಸ್ತಿ ಇಷ್ಟ ಎಲ್ಲರಿಗೂ. ನೋಡಿ ಈ ಥರ ಇತ್ತು, ಚೆನ್ನಾಗಿತ್ತು. ಒಂಥರ ಸ್ಪ್ರೇ ಹೊಡೆದಿರೋದಕ್ಕೆ ಒಂದು ಡಿಸೈನ್ ಥರ ಇತ್ತು. ತುಂಬ ಖುಷಿ ಆಯಿತು ನನ್ನ ಮಕ್ಕಳಿಗೆ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಅಕ್ಕನ ಮಕ್ಕಳು, ನಾವು ಏನಾದರೂ ಆಗಲಿ ಟೈಮ್ಗೆ ಅವ್ರಿಗೆ ಏನು ಬೇಕೋ ಅದು ಕೊಡಿಸ್ತಾರೆ. ನಮಗಿಂತ ತುಂಬ ಫಾಸ್ಟಾಗಿ ಅವ್ರಿಗೇನು ಬೇಕು ಏನು ಬೇಡ ಅಂತ ಕೊಡಿಸೋದೇ ನಮ್ಮ ಅಕ್ಕನ ಮಕ್ಕಳು. ನನಗದೊಂದು
ತುಂಬ ಖುಷಿ ಆಯ್ತೈತೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಇವತ್ತಿನ ಊಟ ಈ ಥರ ಇತ್ತು: ಪಲಾವು, ಮೊಸರು ಬಜ್ಜಿ ಮತ್ತು ಪಾಯಸ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.